ರಂಗಧಾಮ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆ. ಶವ ಕಂಡು ಬೆಚ್ಚಿಬಿದ್ದ ಸುತ್ತಮುತ್ತಲ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರದ ತಿಪ್ಪೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ರಂಗಧಾಮ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ತೇಲ್ತಾ ಇರುವ ರೀತಿಯಲ್ಲಿ ಪತ್ತೆಯಾಗಿದೆ. ಇನ್ನು ಶವ ಕಂಡು ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. ಇನ್ನು ಕೆರೆಯಲ್ಲಿ ಶವ ತೇಲ್ತಾ ಇರೋದನ್ನ ಗಮನಿಸಿದ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ತಿಳಿದಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆರೆಯಿಂದ ಮಹಿಳೆಯ ಶವವನ್ನ ಹೊರತೆಗೆದಿದ್ದಾರೆ. ಇಲ್ಲಿ ಬೆಳಗಿನ ಜಾವ ಸ್ವತಃ ಯಥಾಸ್ಥಿತಿ ಪ್ರತಿನಿತ್ಯ ಯಾವ ಥರ ವಾಕ್ ಬರ್ತಾರೆ. ವಾಕ್ ಬರೋವಾಗ ಈ ಕಟ್ಟೆ ಮೇಲೆ ವಾಕ್ ಮಾಡ್ಕೊಂಡು ಬರುತ್ತಿರ್ತಕ್ಕಂಥವಾಗ ಯಾರೋ ಒಬ್ಬರು ನೋಡಿ ಈ ಶವ ಪತ್ತೆ ಆಗಿರೋದನ್ನು ನೋಡಿ ಮತ್ತು ಅವರು ಇಲ್ಲಿ ಒಂದು 5-6 ಜನ ನಿಂತಿದ್ದರು. ಯಾವುದೋ ಶವ ಪತ್ತೆ ಆಗಿದೆ, ಇಲ್ಲಿ ಯಾರ್ದು ನೋಡಿ ಅಂತ ನಿಂತಿದ್ದಾಗ 5-6 ಮಂದಿ ನಿಂತಿರುವಾಗ ಮತ್ತು ಸುತ್ತ ಇಲ್ಲೇ ಓಡಾಡ್ತಿಕ್ಕಂಥವ್ರು ಯಾರು ಅಂತ ನೋಡಿ ಬಂದು ಜನ ನೋಡ್ತಿದ್ದಾಗ ಇದು ಒಂದು ಶವ ಪತ್ತೆ ಆಗಿದೆ. ಇದು ಶವ ಯಾವಾಗ ಬಂದು ಬಿದ್ದಿದೆ ಅಂತಿಲ್ಲ, 2 ದಿನ 3 ದಿನ ಮುಂಚೆನೇ ಬಿದ್ದಿರ್ತಕ್ಕಂಥದ್ದು. ಬಿದ್ದು ಈ ಉಲ್ಟಾ, ಯಾಕಂದರೆ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲಿಲ್ಲ, ಮೇಲೆ ಎತ್ತೋರ್ಗು ಐಡೆಂಟಿಫಿಕೇಷನ್ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಉಲ್ಟಾ ಬಿದ್ದು ಒಳಗಡೆ ಬಿದ್ದಿರ್ತಕ್ಕಂಥದ್ದು. ಸರ್, ಯಾವ ಕೆರೆಯಲ್ಲಿ ಬಿದ್ದಿರೋಂಥದ್ದು? ಇದು ರಂಗಧಾಮ ಕೆರೆಯಲ್ಲಿ ಶವ ಪತ್ತೆ ಆಗಿರೋಂಥದ್ದು. ಲೇಡೀಸ್ ಇದು. ಅಂದಾಜು ಎಷ್ಟು ವಯಸ್ಸಿರ್ಬೋದು ಏನಂತ? ಅಂದಾಜು 36ರಿಂದ 38, ಒಂದು 40 ಒಳಗಡೆ ಆಗಿರತಕ್ಕಂಥ ವಯಸ್ಸಾಗಿದೆ. ಈ ಶವ ಪತ್ತೆ ಇಲ್ಲಿ ಏನು ಸುಳಿವು ಸಿಗಲಿಲ್ಲ, ಇವ್ರು ಯಾರು ಏನು. ಈ ಕೆರೆ ಸುತ್ತಮುತ್ತಲ 7 ಹಳ್ಳಿಗಳು ಇದಕ್ಕೆ ಅಟ್ಯಾಚ್ ಇರುವಂಥ ಹಳ್ಳಿಗಳಿದೆ. 7 ಹಳ್ಳಿಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಅಲ್ಲ ಇವರು ಬೇರೆ ಯಾರೋ ಶವ ಇಲ್ಲಿ ಪತ್ತೆ ಆಗಿದೆ. ಮೊನ್ನೆ ಕೂಡ ಒಂದು ಶವ ಇದೆ. ಹೌದು, ಇದಕ್ಕಿಂತ 1 ವಾರಕ್ಕೂ ಮುಂಚೆನೇ ಬಾಪೂಜಿ ನಗರದ ನಿವಾಸಿಯಾದಂಥ ನರಸಿಂಹರಾಜು ಮೈಕಲ್ ಅಂತ ಒಬ್ಬರು, ಅವರು ಸಾವನ್ನಪ್ಪಿದ್ರು. ಇಲ್ಲೇನೆ ಈಜಾಡಲಿಕ್ಕೆ ಬಂದು ಅವರು ಸಾವನ್ನಪ್ಪಿದ್ರು. ಅದಾದ ನಂತರ ಇನ್ನು 3 ದಿನ ಕಳೆದು ಹೋಗಿಲ್ಲ, ಅಷ್ಟರಲ್ಲೇ ಇನ್ನೊಂದು ಶವ ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ನನ್ನ ಹೆಸರು ಗುರುಮೂರ್ತಿ ಅಂತ. ಯಾವರು? ದಿನವಾಸಲ್ಲ. ಇಲ್ಲಿಗೇನು ಬಂದು ಇದು ಏನಾಯ್ತು ಅಲ್ಲ, ಅಲ್ಲಿ ಊರಲ್ಲಿ ಯಾರೋ ಅನ್ಕೊತಾ ಇದ್ರು, ಹಂಗೆ ಯಾರೋ ಬಿದ್ದೋಗಿದ್ದಾರೆ ಅಂಥೇಳಿ, ಅದಕ್ಕೆ ನೋಡೋಣ ಅಂಥೇಳಿ ಬಂದಿದ್ದೀವಿ. ಅದಕ್ಕೆ ಅಷ್ಟೇ ಗೊತ್ತಾಗಿರೋದು ನಮಗೆ. ಇಲ್ಲಿ ನೋಡಿದ್ರೆ ಯಾವ ಥರ ಇತ್ತು? ಇಲ್ಲಿ ನೋಡಿದ್ರೆ ಬಗ್ಬಾರ್ಲು ಬಿದ್ದಿತ್ತು. ಯಾರು? ಇಲ್ಲಿ ಹೆಂಗಸು ಯಾರು ಅನ್ನೋದು ಗೊತ್ತಾಗ್ತದೆ. ಇದರಿಂದ ಸಾವುಗಳು ಆಯ್ತಾನೆ ಇರ್ತವೆ ಕೆರೆಗೆ? ಆಗ್ತಾ ಇರ್ತಾರೆ ಸರ್. ಭಯ ಆಗುತ್ತೆ ಈ ಕಡೆ ಓಡಾಡೋಕ್ಕೆಲ್ಲ? ಭಯ ಆಗುತ್ತಾ ಸರ್, ಭಯ ಆಗುತ್ತೆ. ಮಕ್ಕಳು ಓಡಾಡೋಕ್ಕೆ, ಬೇರೆಯವ್ರು ಬರೋಕ್ಕೆ ಭಯ ಆಗುತ್ತೆ. ಅಲ್ಲ, ಇಲ್ಲೆಲ್ಲ ಎಣ್ಣೆ ಹೊಡಿತಾರಲ್ಲ ಸಾಯಂಕಾಲ, ಅದ್ರಲ್ಲೆಲ್ಲ ಬಂದು ಸುತ್ತಮುತ್ತ ಬರ್ತಾರೆ ಸರ್. ಸಾಯಂಕಾಲ ಎಲ್ಲ ಬೇರೆ ಊರೆಲ್ಲ ಬರ್ತಾರೆ. ಏನಕ್ಕೆ ಬರ್ತಾರೆ? ಈ ಡ್ರಿನ್ ನೋಡೋಕ್ಕೆ ಬರ್ತಾರೆ, ಡ್ರಿಂಕ್ಸ್ ಮಾಡೋಕ್ಕೆ. ಸೊ ಇಲ್ಲಿ ಬಂಡಿಯಲ್ಲೆಲ್ಲ ಕುತ್ಕೊಂಡು ಡ್ರಿಂಕ್ಸ್ ಹೊಡ್ಕೊಂಡು ಇರ್ತಾರೆ. ಸೊ ಭಯ ಆಗುತ್ತೆ ಇದರಿಂದ? ಭಯ ಆಗುತ್ತೆ, ಬರೋದಕ್ಕೆ ಭಯ ಆಗುತ್ತೆ. ಇವ್ರು ಯಾರಾದರೂ ಏನಾದರೂ ಮಾಡಿದ್ದಾರೆ ಅಂದ್ಬಿಟ್ಟು ಅದೊಂದು ಅನುಮಾನ ಇದೆಯಾ? ಇಲ್ಲ ಸರ್, ಅದೇನು ಅನುಮಾನ ಇಲ್ಲ ನಮಗೆ. ಇನ್ನು ಘಟನೆ ತಿಳಿದಿದ್ದಂತೆ ಕೆರೆ ಬಳಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದು, ಮೃತ ಮಹಿಳೆ ಯಾರು, ಯಾವ ಊರಿನವರು ಎಂಬುದರ ಕುರಿತು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸದ್ಯ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು, ಮಹಿಳೆಯ ಸಾವಿನ ನಿಖರ ಕಾರಣ ಪತ್ತೆ ಹಚ್ಚಲು ಪೊಲೀಸರು ಮುಂದಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.